ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶನಿವಾರದ ಲಾಗ್ ಆಗಿರುತ್ತೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ನನ್ನ ಮಕ್ಕಳಿಗೂ ಕೂಡ ರಾಧೆ ಕೃಷ್ಣ ಮಾಡಬೇಕು ಅಂತ. ಹಾಗಾಗಿ ನಾನು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದೀನಿ ಇವತ್ತು. ಇದು ಅಲ್ಲಿದು ಕಂಟಿನ್ಯೂ ಆಗುತ್ತೆ ಏನೆಲ್ಲ ಮಾಡಿದೆ. ಹಾಗೆ ನಮ್ಮ ಅಕ್ಕನ ಮಕ್ಕಳು ಸ್ಕೂಲಲ್ಲಿ ರಾಧಾಕೃಷ್ಣ ಕಾಂಪಿಟೇಷನ್ ಇತ್ತು, ಅಲ್ಲೂ ಕೂಡ ಹೋಗಿದ್ದೆ. ಮಕ್ಕಳನ್ನ ಒಬ್ರನ್ನೊಬ್ರು ನೋಡೋದೇ ಖುಷಿ ರಾಧಾಕೃಷ್ಣ ವೇಷದಲ್ಲಿ. ಬಟ್ ಇಲ್ಲಿ ಮಕ್ಕಳನ್ನ ನೋಡ್ತಿದ್ರೆ ಪ್ರತಿಯೊಬ್ರು ಕೂಡ ಕೃಷ್ಣನ್ ಥರನೇ ಕಾಣ್ತಾ ಇದ್ರು, ಕ್ಯೂಟ್ ಆಗಿ. ಈ ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಯಾವ ರೀತಿ ಇತ್ತು ದಿನ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಬೆಂಗಳೂರಲ್ಲಿ 12 ಗಂಟೆಗೆ ಬಿಟ್ಟೆ ಬಸ್ ಸ್ಟ್ಯಾಂಡ್ ಜಾಲಹಳ್ಳಿ ಕ್ರಾಸಲ್ಲಿ. ತುರುವೇಕೆರೆ 3 ಅವರ್ಸ್ ಜರ್ನಿ. 3:30 ಹೋದ್ವಿ ನಾವು. ಹಾಗೆ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಮ್ಮ ಮಕ್ಕಳಿಗೆ ಇವತ್ತು ಕಾಂಪಿಟೇಷನ್ ಇತ್ತು ರಾಧಾಕೃಷ್ಣದು, ಹಾಗಾಗಿ ಡೈಲಾಗ್ ಹೇಳ್ತಿದ್ದಾಳೆ. ಚೆನ್ನಾಗಿ ಅಂತ ಹೇಳ್ಕೊಂತಿದ್ರು. ತುರುವೇಕೆರೆಯಲ್ಲಿ ಕೃಷ್ಣ ಫ್ರೀ ಸ್ಕೂಲ್ ಅಂತ ನಮ್ಮ ಅಕ್ಕನ ಮಗಳು ಹೋಗ್ತಿರೋ ಸ್ಕೂಲು. LKG UKG ಫ್ರೀ ನರ್ಸರಿ ಮಕ್ಕಳಿದ್ದಾರೆ ಸ್ಕೂಲಲ್ಲಿ. ಹಾಗಾಗಿ ಸಂಜೆ ಇಟ್ಕೊಂಡ್ರೆ ಎಲ್ಲ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ಬಿಟ್ಟು ಅವರು ಗ್ರೌಂಡಲ್ಲಿ ಸಂಜೆ ಇಟ್ಕೊಂಡಿದ್ರು. 5 ಗಂಟೆ ಮೇಲೆ ಸ್ಟಾರ್ಟ್ ಆಗ್ತಿತ್ತು. ಹಾಗೆ ರೆಡಿ ಮಾಡಿಬಿಟ್ಟು ಒಂದೆರಡು ಫೋಟೋ ತೆಗೆದ್ಬಿಟ್ಟು ಕಳ್ಸೋಣ ಅಂತ. ಡೈಲಾಗ್ ಸಿಂಪಲ್ ಆಗಿರೋದು ಅದನ್ನ ಹೇಳ್ಕೊಡೋಣ ಅಂತ ಹೇಳ್ತಾ ಇದ್ಲು, ಶ್ಲೋಕ ಯಾವುದಾದ್ರೂ. ಬಟ್ ಅವಳು ಹೇಳ್ಕೊಟ್ಟಾಗ ಹೇಳ್ತಿದ್ಲು, ಬಟ್ ನೆನಪಿರಲ್ಲ ಮಕ್ಕಳಿಗೆ. ನಾವು ಮುಂಚಿತವಾಗ್ಲೇ ಹೇಳ್ಕೊಟ್ರೆ ಬೆಸ್ಟ್. ಈ ಥರ ಇದ್ದಾಗ ಒಂದು ವೀಕ್ ಇದ್ದಾಗಲೇ ಪ್ರಾಕ್ಟೀಸ್ ಮಾಡಿದ್ರೇ ಹೇಳೋಕ್ಕಾಗೋದು ಅವ್ರಿಗೆ. ಹಾಗಾಗಿ ಹೇಳ್ತೀನಿ ಅಮ್ಮ ಅಂತ ಹೇಳ್ತಿದ್ಲು. ಅಷ್ಟರಲ್ಲೇ ನಮ್ಮ ಬಾಬಾ ಬಂದು ಕರ್ಕೊಂಡೋದ್ರು ಅವಳನ್ನ. ಇಲ್ಲೇ ಹತ್ರದಲ್ಲಿ ಒಂದು 15 ನಿಮಿಷ ಅಷ್ಟೇ ಅಂಗಡಿಯಿಂದ. ನನ್ನನ್ನು ಹೋಗು ಅಂತಿದ್ಲು. ಮತ್ತೆ ಅಲ್ಲಿ ನನ್ನ ಮಕ್ಕಳು ಕುತ್ಕೊಳಲ್ಲ, ಲೇಟಾಗಿ ಹೋಗೋಣ ಅಂತ ನಾನೇ ಸುಮ್ಮನೆ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಅವರು ಅಷ್ಟರಲ್ಲಿ ಹೊರಟರು. ಅಂಗಡಿಯಲ್ಲಿ ಸುಮ್ಮನೆ ಕುತ್ಕೊಳಲ್ಲ, ಹಾಗಾಗಿ ಈ ಕಡೆ ನಮ್ಮ ಅಕ್ಕನ ಮಗಳದು ಸೈಕಲ್ ಇತ್ತು, ಅದರಲ್ಲಿ ಆಟ ಆಡ್ತಾರೆ ಅಂದ್ಬಿಟ್ಟು ಈ ಕಡೆ ಕುತ್ಕೊಂಡಿದ್ದೀನಿ ಸುಮ್ಮನೆ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ. ಮುಂದಕ್ಕೆ ಸ್ವಲ್ಪ ಹೊತ್ತು ಆದ್ಮೇಲೆ ಹೆಂಗೆ ಸಿಟ್ ಮಾಡ್ಕೊಂತಿಲ್ಲ, ಅಷ್ಟು ಫಂಕ್ಷನ್ಗೆ ಕರ್ಕೊಂಡು ಹೋದ್ರು ನಮ್ಮ ಭಾವ. ನಾವು ಕೂಡ ಹೊರಟ್ವಿ. ಏನ್ ಮಾಡ್ತಿದ್ದೇವ ನಿಂದ? ಆಯ್ತಾ ಆಯ್ತಾ ಏನು ಹೇಳ್ದೆ? ಏನು ಹೇಳಿಲ್ವಾ? ಏನು ಹೇಳ್ದೆ? ರಾಮ ಹೇಳ್ದ? ಶ್ರೇಷ್ಠ ರಾಜ್ ಪುರೋಹಿತ್ ಇಬ್ಬರು ಕೂಡ ಟ್ವಿನ್ಸ್ ಇದ್ದಾರೆ. ಇವರಿಬ್ಬರು ಕೂಡ ರಾಧೆ ಮತ್ತು ಕೃಷ್ಣರ ವೇಷದಲ್ಲಿ ಬಂದಿದ್ದಾರೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ ಇವರಿಬ್ಬರಿಗೂ ಕೂಡ. ನಾವು ಹೋದಾಗ ಏನು ಫ್ರೀ ನರ್ಸರಿ ಮಕ್ಕಳದು ನಡೀತಾ ಇತ್ತು. ಅವ್ರದ್ದೇನು ಡೈಲಾಗ್ ಇಲ್ಲ, ಹಾಗೆ ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೂಡ. ಯಾರು ಕ್ಯೂಟಾಗಿ ಕಾಣಿಸ್ತಾರೋ ಅವ್ರಿಗೆ ಪ್ರೈಸ್ ಇತ್ತು. ಕೆಲವೊಂದು ಮಕ್ಕಳು ಮಾತ್ರ ಏನಾದರೂ ಶ್ಲೋಕ ಏನಾದರೂ ಹೇಳ್ತಾ ಇದ್ರು. ಒಬ್ರಿಗಿಂತ ಒಬ್ರು ಮಕ್ಕಳು ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ದಯಮಾಡಿ LKGಯ ಎಲ್ಲ ಪ್ಲೇ ಹೋಮಿನ ಎಲ್ಲ ಪೋಷಕರು ಕೂಡ ಇರಬೇಕು. ಪ್ರೈಸ್ ಇದೆ ಮಕ್ಕಳಿಗೆ. ಓಕೆ, ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ರಾಧೆ ರಾಧೆ ಗೋವಿಂದ. ಓಕೆ, ನೆಕ್ಸ್ಟ್ ಸಾಹಿತ್ಯ. LKG ಪೋಷಕರು ಯಾವ ಕಾರಣಕ್ಕೂ ಕೂಡ ಹೋಗಬಾರ್ದು, ಯಾಕೆಂದ್ರೆ ಪ್ರೈಸ್ ಅನೌನ್ಸ್ಮೆಂಟ್ ಇದೆ. ಅದರ ಜೊತೆಯಲ್ಲಿ UKG ಮಕ್ಕಳದು ಕೂಡ ಪರ್ಫಾರ್ಮೆನ್ಸ್ ಇದೆ. ಅವ್ರೇನು ಜಾಸ್ತಿ ಮಕ್ಕಳಿಲ್ಲ. ಇದು ಫ್ರೀ ನರ್ಸರಿ ಮಕ್ಕಳು ಇಷ್ಟು ತನಕ ಇದ್ದಿದ್ದು. ನೆಕ್ಸ್ಟ್ LKG UKG ಸ್ಟಾರ್ಟ್ ಆಯಿತು. ಇದ್ರ ಮೇಲೆ ಶ್ಲೋಕಗಳೆಲ್ಲ ಹೇಳ್ತಾ ಇದ್ರು ಮಕ್ಕಳು. ಇಲ್ಲೊಬ್ಬ ಪುಟ್ಟ ಕೃಷ್ಣ ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ ಕಾಣಿಸ್ತಿತ್ತು ಇವ್ರ ಮಾತ್ರ. ಇಲ್ಲಿ ಪೇರೆಂಟ್ಸಿಗೆ ಎಷ್ಟು ಇಂಟ್ರೆಸ್ಟು ಅಂದರೆ ಒಬ್ರಿಗಿಂತ ಒಬ್ರು ತುಂಬಾನೇ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು. ಸೂಪರ್, ತುಂಬಾ ಅದ್ಭುತವಾಗಿ ಲೀಲಾಚಾರವಾಗಿ ಶ್ಲೋಕಗಳನ್ನ ಹೇಳ್ತಾ ಇದ್ದಾರೆ. ಖಂಡಿತ ಧನ್ಯವಾದಗಳು ತೇಜಸ್ರವರೇ. ತುಂಬಾ ತರಲೆ ಕೊಡ್ತಾಳೆ ಅಂತ ಅವರನ್ನ ಕಟ್ಟ ಹಾಕಿರುವಂತ ಕೃಷ್ಣ, ತುಂಬಾ ತರಲೆ ಕೆಲಸ ಮಾಡುವಂತ ಕೃಷ್ಣ. ಅದ್ವಿತಾ ಟಿ ವೆಂಕಟೇಶ್. ರೋಡ್ ಬಲಿಗೆ ಕಟ್ಟಾಕಿರುವಂತ ಈ ಕೃಷ್ಣನಿಗೆ ಬರ್ಲಿ ಜೋರ ಚಪ್ಪಾಳೆ. ಅದ್ಭುತವಾಗಿ ಅವರನ್ನು ರೆಡಿ ಮಾಡ್ಕೊಂಡ್ ಬಂದಿರುವಂತಹ ಅವರ ಪೋಷಕರಿಗೂ ಕೂಡ ಧನ್ಯವಾದಗಳು. ಬಾಲಕೃಷ್ಣ ನಾರದರಿಂದ ಶಾಪ ವಿಮೋಚನೆಯನ್ನ ಮಾಡ್ತಾ ಇದ್ದಾನೆ. ಗಂಧರ್ವ ರಾಜರಿಬ್ಬರು ಶಾಪಗೊಂಡಿರುತ್ತಾರೆ.
ಅವರಿಗೆ ಶಾಪ ವಿಮೋಚನೆ ಮಾಡಲು ಕೃಷ್ಣ ಈ ರೂಪದಲ್ಲಿ ಬಂದು 2 ಮರನ ಯಾವಾಗ ಉರುಳಿಸ್ತಾನೋ ಆವಾಗ ಇಬ್ರು ಗಂಧರ್ವರಾಜರಿಗೆ ಶಾಪ ವಿಮೋಚನೆ ಆಗತ್ತೆ. ಆ ಒಂದು ದೃಶ್ಯನ ನಾನಿವತ್ತು ಮರುಕಳಿಸಿದ್ದೀನಿ. ಈ ಬಾಲಕೃಷ್ಣ ತುಂಬಾ ತುಂಟ ಮಾಡ್ತಿರ್ತಾನೆ ಅಂತ ಅವ್ರ ತಾಯಿ ಅವ್ರನ್ನ ರುಬ್ಬಕಲ್ಲಿ ಕಟ್ಟಾಕಿರ್ತಾರೆ. ಆ ರುಬ್ಬಕಲ್ಲಿಂದ ಬಿಡಿಸ್ಕೊಳಕ್ಕೆ ಅಂತ ಬಂದು ಈ 2 ಮರನ ಬೀಳಿಸಿ ಗಂಧರ್ವರಾಜರು ಅವಳಿ ಜೋಳಿ ಇರ್ತಾರೆ. ಆ ಗಂಧರ್ವರಾಜರಿಗೆ ಶಾಪ ವಿಮೋಚನೆ ಕೊಡ್ತಾರೆ. ಒಂದು ಈ ವೇಷಭೂಷಣ ಸ್ಪರ್ಧೆಯ ಮೂಲಕನೇ ಒಂದು ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ತಂದಂತಹ ಇವರಿಗೆ ಏನೇ ಮಾಡಿದ್ರು ಕೂಡ ವಿಶೇಷವಾಗಿ ಮಾಡಿರ್ತಾರೆ. ಧನ್ಯವಾದಗಳು ಮೇಡಮ್ ನಿಮಗೆ. ಪ್ರಕೃತಿಯವರೇ, ಪ್ರಕೃತಿಯನ್ನ ಇಷ್ಟು ಚಂದ ರೆಡಿ ಮಾಡ್ಕೊಂಡು ಬರ್ತೀರಲ್ಲ, ಧನ್ಯವಾದಗಳು. ಕಂಸನ ಕಣ್ಣು ತಪ್ಪಿಸಿ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಇಲ್ಲಿ ತಂದಿದ್ದಾರೆ ನಿಕ್ಷಿತ್ ಎನ್ ಗುಪ್ತಾ ಅವರು. ಬರ್ಲಿ ಒಂದು ಜೋರ ಚಪ್ಪಾಳೆ ಅವರಿಗೆ. ಕೃಷ್ಣ ಎಲ್ಲರೂ ಪ್ರೀತಿಯಿಂದ ಹೇಳಿ. ಓ ಕೃಷ್ಣ ಅವ್ರು ಬಂದೇ ಬಿಟ್ರು ರಾಧೆ ಅವ್ರ ಕರೆದ ತಕ್ಷಣ. ವಾವ್, ನೋಡಿ ಅದ್ಭುತ ದೃಶ್ಯಾವಳಿ. ಬೆಣ್ಣೆ ಎಷ್ಟು ಚಂದ ಬೆಣ್ಣೆ ಇಸ್ಕೊಂತಿದ್ದ ನೋಡ್ರಿ ರಾಧೆ ಹತ್ರ. ಬೆಣ್ಣೆ ತಿನ್ನಿಸ್ಕೊಳ್ತಾರೋ ಕೃಷ್ಣನಿಗೆ, ಬೆಣ್ಣೆ ತಿನ್ನಿಸ್ತಾ ಇರೋ ರಾಧೆಗೆ. ಯಾರಿಗೆ? ಕೃಷ್ಣ ವೇಷದಲ್ಲಿರೋರ್ಗ? ಹೌದಾ? ಕೃಷ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಮೂಲಕ ಬೆಣ್ಣೆಯನ್ನ ತಿನ್ನಿಸಿದಂತಹ ಪೂರ್ವಿಕಾ ಇರುತ್ತೆ. ಯಾಕೆಂದ್ರೆ ನಮ್ಮ ಕೃಷ್ಣ ಪ್ರೀ ಸ್ಕೂಲ್ ನಲ್ಲಿ ಮಾವ ಅಳಿಯ ಸೇರ್ಕೊಂಡು ಏನೇ ಮಾಡಿದ್ರು ಕೂಡ ಸಮಥಿಂಗ್ ಎಲ್ಲ ಸ್ಪೆಷಲ್ ಆಗಿ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಅವ್ರ ಪೇರೆಂಟ್ಸ್ ಕೂಡ ಇನ್ನೂ ಸ್ಪೆಷಲ್ ಆಗಿ ಮಾಡಿರ್ತಾರೆ. ವಾವ್, ಅದ್ಭುತವಾದಂತಹ ದೃಶ್ಯಾವಳಿಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಇದನ್ನ ಪ್ರಕೃತಿಯವರೇ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ ನಮಗೆ. ಭಗವಂತ ಗೀತೆಯಲ್ಲಿ ಎಲ್ಲಾ ಪ್ರಶ್ನೆಗಳು, ಭೂಮಂಡಲದ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟಿದ್ದಾನಾಗ್ಲೇ. ಭಗವಂತನ ಹೇಗೆ ಹೊಲಿಸ್ಕೋಬೇಕು ಅನ್ನೋದಕ್ಕೆ ಪುಟ್ಟ ನಿದರ್ಶನ ಈ ತುಲಾಭಾರ ಕೃಷ್ಣ. ಅದರಲ್ಲಿರೋದೇನು ಪರವಾಗಿಲ್ಲ. ತುಲಾಭಾರ ಕೃಷ್ಣಲ್ಲಿ ಭಗವಂತ ಹೇಳ್ಬಿಟ್ಟಿದ್ದಾನೆ, ಸತ್ಯಭಾಮೆ ಮತ್ತು ರುಕ್ಮಿಣಿ ಇಬ್ರು ಯಾರ ಪ್ರೀತಿ ದೊಡ್ಡದು ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಸತ್ಯಭಾಮೆ ತನ್ನೆಲ್ಲ ಐಶ್ವರ್ಯ, ಒಡವೆ, ವಸ್ತ್ರ ಎಲ್ಲದನ್ನೂ ಒಂದ್ ಕಡೆ ಹಾಕ್ತಾಳೆ. ಆದರೆ ಕೃಷ್ಣ ಒಂಚೂರು ಕೂಡ ಆ ಕಡೆ ವಾಲದಿಲ್ಲ. ಆದರೆ ರುಕ್ಮಿಣಿ ಒಂದೇ ಒಂದು ತುಳಸಿ ದಳವನ್ನು ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನ ಕಡೆ ಬಡಿಸ್ತಾಳೆ. ಕೃಷ್ಣ ಆ ಕಡೆ ಒಲಿತಾನೆ. ಅದೇ ಒಂದು ನಿದರ್ಶನ ತುಲಾಭಾರ ಕೃಷ್ಣ. ತುಳಸಿ ಇಟ್ಟ ಮೇಲೆ ತುಲಾಭಾರ ಸರಿಯಾಗಿರೋದು. ತುಂಬಾ ಅದ್ಭುತ ದೃಶ್ಯಾವಳಿಗಳು. ಒಂದು ನಿಮಿಷ ಅದ್ವಿತಾ ಮತ್ತು ಅದ್ವಿತಿ ಅವರಿಬ್ಬರಿಗೂ ಕೂಡ ಧನ್ಯವಾದಗಳು. ಕೌಶಿಕ ಅವರೇ ಸ್ಮೈಲ್ ಕೊಡಿ, ಇಲ್ಲಾಂದ್ರೆ ಕೃಷ್ಣ ಬರಲ್ಲ ಅಷ್ಟೇ. ನಿಕ್ಷಿತ್ ಸೂಪರ್. ಗುಣದ ಜೊತೆಯಲ್ಲಿ ಒಂದು ಒಳ್ಳೆಯ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಈ ಸ್ಟೇಜ್ಗಳನ್ನ ಚಿಕ್ಕ ವಯಸ್ಸಿನಲ್ಲೇ ಅವ್ರು ಹಂಚ್ಕೊಳ್ಳೋದ್ರಿಂದ ಅವರಲ್ಲಿರುವಂತ ವಿಲ್ ಪವರ್ ಜಾಸ್ತಿ ಆಗತ್ತೆ. ಸೊ ಅದಕ್ಕೋಸ್ಕರವಾಗಿ ಇಷ್ಟು ಚೆನ್ನಾಗಿ ಅವರನ್ನ ರೆಡಿ ಮಾಡಿಕೊಂಡು ಅವರನ್ನ ವೇದಿಕೆಗೆ ಕರೆ ತಂದಿದ್ದೀರಿ. ಕೃಷ್ಣ ಪ್ರೀ ಸ್ಕೂಲ್ ನಲ್ಲಿ ಅರಳಿದಂತ ಈ ಎಲ್ಲ ಪ್ರತಿಭೆಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ನಮ್ಮ ಭಾವನೆ ಡ್ರಾಪ್ ಮಾಡಿದ್ರು. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ನಮ್ಮ ಅಕ್ಕ ಇನ್ನೂ ಅಂಗಡಿ ಕ್ಲೋಸ್ ಮಾಡಿ ಬಂದಿರಲಿಲ್ಲ. ನನ್ನ ಮಗಳು ಎಲ್ಲ ಜಡೆ ಬಿಚ್ಚಿದ್ವಲ್ಲ ಅದನ್ನೆಲ್ಲ ಹಾಕೊಂಡು ಆಟ ಆಡ್ತಿದ್ಲು. ತೋರ್ಸವ ಇಂದು ತಿರ್ಗೋ. ಇವತ್ತೇ ಕೃಷ್ಣ ಜನ್ಮಾಷ್ಟಮಿ ನನ್ನ ಮಕ್ಳಿಗೂ ಕೂಡ ಹಾಕೋಣ ಅಂತಾನೆ ಹೋಗಿದ್ದು. ಬಟ್ ಟೈಮ್ ಆಗಲಿಲ್ಲ. ಹಾಗೆ ಸ್ಟುಡಿಯೋ ಕರ್ಕೊಂಡೋಗಿ ಫೋಟೋ ಹೊಡ್ಸೋದಕ್ಕೆ ನೈಟ್ ಆದರೆ ಆಗಲ್ಲ. ಅದಕ್ಕೆ ಮಾರ್ನಿಂಗೇ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಅಕ್ಕ ಬಂದಮೇಲೆ ಊಟ ಮಾಡಿ ಮಲಗಿಬಿಟ್ಟು ಮತ್ತೆ ಮಾರ್ನಿಂಗು ಅವರಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹಾಕೋಣ ಅಂತ ಸುಮ್ಮನೆ ಆದ್ವಿ. ಮೊಬೈಲಲ್ಲಿ ಫೋಟೋ ಹೊಡೆದ್ರು ಕೂಡ ಅದು ಇರಲ್ಲ, ಮತ್ತೆ ಡಿಲೀಟ್ ಆಗುತ್ತೆ. ಸ್ಟುಡಿಯೋ ಕರ್ಕೊಂಡೋಗಿ ಹೊಡ್ಸಿದ್ರೆ ಅದೊಂದು ನೆನಪಿರುತ್ತೆ, ಅವ್ರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಅವ್ರಿಗೂ ರೆಡಿ ಮಾಡ್ತಾ ಇದ್ದೀವಿ.
ಖುಷಿ ಅವಳಿಗೆ ಮೇಕಪ್ ಮಾಡಿಸ್ಕೊಳೋದು ಅಂದರೆ. ದೊಡ್ಡಮ್ಮ ಹೇಳಿ ತನಕ ಬಿಡಬಾರ್ದು ಮಗಳೇ, ಸರಿನಾ? ಹಂಗೆ ಕುತ್ಕ. ಕಣ್ಣು ಬಿಡಬಾರ್ದು. ಆಯ್ತು, ನೀನು 2 ನಿಮಿಷ ಮರಿ ವರ್ಷ ಏನಿಲ್ಲ. ಅವಳ್ದು ಒಂಚೂರು ತದ್ಲು ಬದಲು ಆಗೈತೆ. ರಾಧೆ ಕೃಷ್ಣ ಇಲ್ಲಿ ನೋಡ್ರಿ. ಹಂಗೆ ನೀನು ರಾಧೆನಾ? ಮನೇಲೆ ಒಂದೆರಡು ಫೋಟೋ ತೆಗೋಣ ಅಂದ್ಬಿಟ್ಟು ನಾವೇ ರೆಡಿ ಆಗಿಬಿಟ್ಟು ಫೋಟೋ ತೆಗೋಣ ಅಂತ ಆಚೆ ಕರ್ಕೊಂಬಂದ್ವಿ. ಒಂದು ಸ್ವಲ್ಪ ಬಿಸಿಲು ಮತ್ತು ಸಿಕ್ಕಾಪಟ್ಟೆ ಗಾಳಿ ಇತ್ತು ಆಚೆಗಡೆ. ಇವನು ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕ. ಈ ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಇಷ್ಟು ಜನದಲ್ಲೇ ಕಮೆಂಟ್ ಮಾಡಿ. ಇವನು ಕೂಡ ಹೆಂಗೋ ಸುಮ್ಮನೆ ಇದ್ದ. ಮಕ್ಕಳಿದ್ದಾಗ ಆರಾಮಾಗಿರ್ತಾರೆ, ಒಬ್ಬೊಬ್ಬರೇ ಆದರೆ ಸ್ವಲ್ಪ ಆಟ ಮಾಡ್ತಾರೆ ಅಂತ ಅನ್ಕೊತೀನಿ. ಇವನು ಕೂಡ ಖುಷಿಯಾಗಿದ್ದ. ಇವಾಗ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಸ್ಟುಡಿಯೋದ ಹತ್ರ. ಅಮ್ಮ ನೋಡು ಬನ್ನಿ, ಅಮ್ಮ ನೋಡು, ಇಲ್ಲ ಅಮ್ಮ ನೋಡು, ಚಾಕ್ಲೇಟ್ ಯಾರಿಗೆ ಬೇಕು? ನಗ್ರಿ ನಗ್ರಿ ನಗ್ರಿ. ರಾಧೆ ಲುಕ್ಕು ಕ್ರಿಯೇಟ್ ಮಾಡೋದಕ್ಕೆ ಥರ ಪ್ಲಾಸ್ಟಿಕ್ ಫ್ಲವರ್ ಸೆಟ್ಗಳು ಬರುತ್ತಲ್ವ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಹತ್ರ ಸೆಟ್ಗಳೆಲ್ಲ ಹಾಕಿದ್ರೂ ಅಷ್ಟು ಲುಕ್ ಬರಲ್ಲ, ರಾಧೆ ಲುಕ್ ಬರಲ್ಲ. ಅದೇ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಅದಕ್ಕೆ ಈ ಥರ ಎಲ್ಲ ಇದೆ, ಚೆನ್ನಾಗುತ್ತೆ. ಕೃಷ್ಣನಿಗೂ ಅಷ್ಟೇ ಸೆಟ್ಗಿಂತ ಸಪ್ರೇಟ್ ಇಂಡಿವಿಜುವಲ್ ಈ ಥರ ಮನಿ ಸ್ಟೋನ್ ಬಿಳಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ಕೂಡ ಚೆನ್ನಾಗಿ ಕಾಣ್ತಾರೆ. ಹಾಗೆ ವೇಲ್ ಹಾಕಿದ್ರೇ ರಾಧೆ ಲುಕ್ ಬರೋದು. ಎಲ್ಲ ನೋಡ್ರಿ ಇಲ್ಲಿ. ಹೋಗ್ಲಿ ಬಿಡು, ನೀನು ತಲೆ ಬಾಚ್ಕೊಂಡು ರೆಡಿ ಆಗೋಗು. ಹಾಗೆ ನನ್ನ ಮಕ್ಳ ಕೈಲಿ ಇಬ್ರು ಕೆಲವೊಂದೊಂದು ರೀಲ್ಸ್ ಮಾಡಿಸ್ದೆ, ಚೆನ್ನಾಗಿರುತ್ತೆ ಅಂತ. ಕೃಷ್ಣ ನೀ ಬೇಗ ನೀನ್ ಹೇಳು, ನೀನ್ ಎಲ್ಲಾನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ಯಾ? ನಮ್ಮ ಅಕ್ಕರ ಮನೆಯಿಂದ ಅಂಗಡಿ ಒಂದು 10 ನಿಮಿಷ ವಾಕೇಬಲ್. ನಮ್ಮ ಬಾಬಾ ಅಂಗಡಿಲಿ ಕಸ್ಟಮರ್ ಇದ್ದಾರೆ ಅಂತ ಬರಲಿಲ್ಲ, ಹಾಗಾಗಿ ನಾವೇ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಮಕ್ಳು ಈ ಥರ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನೋಡೋದಕ್ಕೆ ಒಂಥರ ಖುಷಿ. ಎಲ್ಲರೂ ಇವರನ್ನೇ ನೋಡ್ತಾ ಇದ್ರು ರೋಡಲ್ಲಿ ಹೋಗ್ಬೇಕಾದ್ರೆ. ಓಯ್ ಬೀಳ್ತೀಯಲ್ಲ, ಹಂಗೆ ಎತ್ಕ. ಅಂಗಡಿ ಹತ್ರ ಹೋದ್ವಿ. ಸ್ಟುಡಿಯೋ ಒಂದು 3 ಇತ್ತು, ಬಟ್ ಸಂಡೇ ಎಲ್ಲ ಕ್ಲೋಸ್ ಇತ್ತು. ಆ ಒಂದತ್ರ ಓಪನ್ ಇತ್ತು. ಅಮೌಂಟು 1 ಕಾಪಿಗೆ 50 ರೂಪೀಸ್ ಅಂತ ಹೇಳಿದ್ರು. ಬೇರೆ ಕಡೆ ಕ್ಲೋಸ್ ಇತ್ತು. ಹಾಗೆ ಫೋನ್ ನಂಬರ್ ಇತ್ತು, ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ. ಬರ್ತೀವಿ ಇರಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಲಿಫ್ಟಿಗೆಲ್ಲ ಹೋಗ್ಬಿಟ್ಟು ತಪ್ಪಿ ಹಚ್ತಾ ಇದ್ದಾನೆ. ಹೋಗ್ಲಿ ಬಿಡು, ಫೋಟೋದಲ್ಲಿ ಹೆಂಗೆ ಕಾಣಲ್ಲ, ವಿಡಿಯೋದಲ್ಲಿ ಎಲ್ಲ ಕೃಷ್ಣ ಬಿಡು. ಕೃಷ್ಣ ಅದಕ್ಕೆ ನೋಡ್ತೀಯಲ್ಲ ಸಾರ್ಥಕ. ಕರ್ಕೊಂಡೋಗಿ ನಮ್ಮ ಬಾವ ಡ್ರಾಪ್ ಮಾಡಿದ್ರು ಅಂಗಡಿ ಹತ್ರ. ನಮ್ಮ ಬಾವ ಅಂಗಡಿಲಿದ್ರು, ಹಾಗಾಗಿ ಒಂದೇ ಸಲ ಬೈಕಲ್ಲಿ ಆಗಲ್ವಲ್ಲ, ಹಾಗಾಗಿ ಇಬ್ಬಿಬ್ರು ಬಂದು ಹೋದ್ವಿ ಬೈಕಲ್ಲಿ. ಆಮೇಲೆ ಬರ್ತೀನಿ ಹೋಗು ಅಂದ್ರು. ಹೋಗಿ ನನ್ನ ಮಕ್ಕಳಿಗೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಸ್ಟುಡಿಯೋದಲ್ಲೇ. ಇಲ್ಲ ಅಕ್ಕ ತಂಗಿರು. ಕೃಷ್ಣ ಅಕ್ಕ, ತಂಗಿ ರಾಧೆ ನೋಡು. ತುಂಬ ಪೇಷನ್ಸಲ್ಲಿ ಫೋಟೋ ತೆಗಿತಾ ಇದ್ರು. ತುಂಬಾನೇ ಕ್ಲಿಕ್ ಮಾಡಿದ್ರು. ಚೆನ್ನಾಗಿರೋದು ಬಂದು ತೊಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ತುರುವೇಕೆರೆಯಲ್ಲಿ ಸ್ಟುಡಿಯೋ ಬಂದ್ಬಿಟ್ಟು ಸರ್ಕಲ್ ಇದೆ. ತುರುವೇಕೆರೆ ಮೇನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಹಿಂದೆ ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿ ನಾವು ಇದು ಸ್ಟುಡಿಯೋ ಇರೋದು. 1 ಕಾಪಿಗೆ 30 ರೂಪಾಯಿ, ಇಲ್ಲಿ ಪರವಾಗಿಲ್ಲ. ಹಾಗೆ ಇಬ್ರದ್ದು ಆದ್ಮೇಲೆ ಒಬ್ಳು ಸಿಂಗಲ್ ಫೋಟೋ ತೆಗಿಸ್ತಾ ಇದೀವಿ. ಸಿಂಗಲ್ ಸ್ವಲ್ಪ ಚೆನ್ನಾಗಿ ತೆಗೆಸ್ಕೊಂಡ್ಲು, ಅವಳು ಹೇಳ್ದಂಗೆ ಕೇಳ್ತಾ ಇದ್ಲ. ಇವ್ರು ನೋಡಿ ಇಲ್ಲಿ ಸ್ಮೈಲ್ ನಗದ ಕತ್ತೆ ತಂಚೂರು. ಕೃಷ್ಣಂದಾದ್ಮೇಲೆ ರಾಧೆನ ತಗ್ಸೋಣ ಅಂತ ಇವಳನ್ನು ತಗ್ಸ್ತಾ ಇದೀವಿ. ಅವರು ಕುತ್ಕೊ ಅಂದ್ರೆ ಕಾಲು ಕುಣಿಸೋದು ಎಲ್ಲ ಮಾಡ್ತಾರೆ, ಅವರು ಡ್ಯಾನ್ಸ್ ಆಡೋದೆಲ್ಲ. ಬಟ್ ಆ ಥರ ಮಾಡಿದ್ರೆ ಶೇಕ್ ಥರ ಆಗುತ್ತಲ್ಲ, ಚೆನ್ನಾಗಿ ಬರಲ್ಲ. ಹಂಗಾಗಿ ಹೇಳ್ತಾ ಇದೀನಿ ಕುತ್ಕೋ ಅಂತ. ಇಲ್ಲೊಬ್ಬ ಪುಟ್ಟು ಕೃಷ್ಣ ಇದ್ದಾನೆ. ಇವನೇನು ತರಲೆ ಮಾಡ್ತಾನೆ ಗೊತ್ತಿಲ್ಲ ಇನ್ನೂ.
ವೇಲ್ ಅಕ್ಕೆ ಹಾಕತ್ತೆ ಗೌರಿ ಹೇಳ್ದಂಗೆ ಕೇಳಿ ಮಗ್ಳೆ ಐಸ್ ಕ್ರೀಮ್ ಗೋಬಿ ತರಿಸ್ತಾರೆ ಇವಾಗ ತಿನ್ಕೊಂಡು ತಿನ್ಕೊಂಡು ಹೋಗೋಣ ಮನೆಗೆ. ಲಾಸ್ಟ್ ಫೋಟೋ ಹಂಗೆಲ್ಲ ಮಾಡಬಾರ್ದು. ಸಾಕ್ಬಿಡು. ನನ್ನ ಮಕ್ಕಳದು ಫೋಟೋಶೂಟ್ ಮುಗೀತು. ಇವಾಗ ನಮ್ಮ ಅಕ್ಕನ ಮಗಳು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಇವಳಿಗೆ ಎಲ್ಲ ಅರ್ಥ ಆಗುತ್ತೆ ಅಲ್ವಾ, ನೀಟಾಗಿ ನಿಂತ್ಕೊಂಡ್ಲು, ಫೋಸ್ ಕೊಡ್ತಿದ್ಲು, ನಗೊಂದು ಸ್ವಲ್ಪ ಸ್ಮೈಲ್ ಮಾಡು ಅಂತ ಹೇಳ್ತಿದ್ರು ಅಷ್ಟೇನೆ. ವೇಲ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣೋದೇನೆ. ನಗು ನಗು ವರ್ಷಕ್ಕೆ ಚೆನ್ನಾಗಿ ಕಾಣ್ತೀಯ. ಸ್ಮೈಲ್ ಮಾಡು, ಅಲ್ಲಿ ಬಿಡುತ್ತೆ ವರ್ಷಿಕಾ. ಅಕ್ಕನ ಮಗ ನಿಂತ್ಕೊಂತ ಇರಲಿಲ್ಲ. ಲಾಸ್ಟಿಗೆ ತಗ್ಸೋಣ, ಗ್ರೂಪ್ ಫೋಟೋ ತಗ್ಸೋಣ ಅಂದ್ಬಿಟ್ಟು ಎಲ್ಲ ನಿಲ್ಸ್ಕೊತಾ ಇದೀವಿ. ಬಾ ಬಾ ಅಂತ ಆಟ ಮಾಡ್ತಿದ್ದ ರಮ್ಮನ, ಹೋಗೋಣ ಬಾ ಅಂತ. ಹಾಗಾಗಿ ಲಾಸ್ಟಿಗೆ ನಮ್ಮ ಅಕ್ಕ ಕೂರಿಸ್ಕೊಂಡು ಒಂದು ಫೋಟೋ ಹೊಡ್ಸ್ಕೊಂಡ್ಲು ಅಷ್ಟೇನೆ. ಲಾಸ್ಟಿಗೆ ಮಾಡ್ಸೋಣ ಅಂತ ಇವ್ರು 3 ಜನ ನಿಲ್ಲಿಸಿ ತಗ್ಸಿದ್ವಿ. ಲಾಸ್ಟಿಗೆ ನಮ್ಮ ಅಕ್ಕನ ಮಗ, ನಾನು ನನ್ನ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ತೆಗೆಸ್ಕೊಂಡು ಅಂಗಡಿ ಹತ್ರ ಬಂದು ಬರೀ ಮಕ್ಳಿಗೆ ರೆಡಿ ಮಾಡಿ ಅವ್ರನ್ನ ಫೋಟೋಶೂಟ್ ಮಾಡಿಸೋದಕ್ಕೆ ಒಂದು ದಿವಸ ಎಲ್ಲ ಆದಂಗಾಯಿತು. ಸಂಜೆ 4:15ಗೆಲ್ಲ ಮುಗೀತು. ಮತ್ತೆ ಮನೆಗೆಲ್ಲ ಕರ್ಕೊಂಡೋಗಿ ಮತ್ತೆ ಮುಖನೆಲ್ಲ ತೊಳೆದ್ಬಿಟ್ಟು ಬೇರೆ ಬಟ್ಟೆ ಹಾಕ್ಬಿಟ್ಟು ಬೆಂಗಳೂರಿಗೆ ಹೊರಡೋಣ ಅಂತ ತಿರ್ಗಿ ಅಂಗಡಿ ಹತ್ರ ಬಂದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಹೊರಟಿದ್ಲು ಮನೆ ಹತ್ರ ಬರೋದಕ್ಕೆ ರಿಟರ್ನು. ಹಾಗಾಗಿ ನಾವು ಹಂಗೆ ಹೋಗ್ತೀವಿ ಅಂತ ಹೇಳಿದೆ. ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಅಂತ ಬರ್ತಿದ್ದಾಳೆ. ಈ ಕೇಕ್ ಶಾಪ್ ಬಂದ್ಬಿಟ್ಟು ಒಂದು 2 ಮಂತ್ಸ್ ಆಯಿತು. ತುಂಬ ಚೆನ್ನಾಗಿದೆ. ತುರುವೇಕೆರೆ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇದೆ. ಹಾಗಾಗಿ ತಿಂಡಿ ಕೊಡಿಸ್ತೀನಿ ಬಾ, ತಗೋ ಏನು ಬೇಕು ನಿಮಗೆ ಬಸ್ಸಲ್ಲಿ ಮಕ್ಕಳಿಗೆ ಅಂದ್ಬಿಟ್ಟು ಕೊಡಿಸ್ತಿದ್ದಾಳೆ. ಮಕ್ಳಿಗೆ ಮೇಕಪ್ ಎಲ್ಲ ಮಾಡಿರ್ತೀವಲ್ಲ, ನಾವು ವಾಶ್ ಮಾಡಿದ್ರೆ ಬೆಸ್ಟು. ಇಲ್ಲಾಂದರೆ ಸೆನ್ಸಿಟಿವ್ ಇರುತ್ತೆ ಮಕ್ಕಳದು, ಏನೋ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಜುಟ್ಟು ಮಾತ್ರ ಬಿಚ್ಚಿಸ್ಕೊಳ್ಳಿಲ್ಲ. ತಿಂಡಿನೆಲ್ಲ ತಕ್ಕೊಟ್ಲು. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ಆಪೋಸಿಟೇನೆ ಇರೋದು ಬಸ್ ಸ್ಟ್ಯಾಂಡ್ ಹತ್ರನೇ. ಸಿಕ್ಕಾಬಿಟ್ಟು ದೊಡ್ಡದಾಗಿದೆ ಇದು ಬೇಕ್ರಿ. ಆಗಿದ್ದು ಅಟ್ರಾಕ್ಷನ್ ಆಗಿ ಇಲ್ಲಿ ತುರುವೇಕೆರೆ ಅಂತ ಬೋರ್ಡ್ ಕೂಡ ಹಾಕ್ಸಿ ಈ ಥರ ಮಾಡಿಸಿದ್ರು. ನಿಂತ್ಕೊ ಒಂದು ಇಲ್ಲೊಂದು ಫೋಟೋ ತೆಗಿತೀನಿ ಅಂದ್ಲು. ಹಾಗಾಗಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ದೀನಿ. ಹಾಗೆ ಶಾಪು ಹೊಸ್ತಲ್ವಾ, ತುಂಬ ಅಟ್ರಾಕ್ಷನ್ ಆಗಿ ಕಾಣ್ತಾ ಇತ್ತು. ಚಿನ್ನ ಬಾಯ್, ಪಾಪ ಬಾಯ್ ಬಾಯ್. ಇಲ್ಲೇ ಉಳ್ಕೊಳಲ್ವಾ ಇಲ್ಲೇ ಹೋಗ್ತೀರಾ ಬೆಂಗಳೂರಿಗೆ? ಅಮ್ಮ ಬಿಟ್ಕೊಡು, ಅಮ್ಮ ಬಿಟ್ಕೊಡು. ಏನು ಬಿಡ್ಸದಮ್ಮ ನಿಂಗೆ ಆತನದು. ನಾವು ಬಿಟ್ಟಾಗ ಕರೆಕ್ಟಾಗಿ 6:15ಗೆ ಲಾಸ್ಟ್ ಬಸ್ ಇದೆ ತುರುವೇಕೆರೆಯಿಂದ ಬೆಂಗಳೂರಿಗೆ. ಈ ಬಸ್ಸಿಗೆ ಬಂದರೆ 3 ಅವರ್ಸ್ ಅಂದರೆ 9:00ವರೆಗೆ ರೀಚ್ ಆಗಬೇಕು. ಬಟ್ ಇವಾಗೆಲ್ಲ ಆಗಸ್ಟ್ 15 ಎಲ್ಲ ಕಂಟಿನ್ಯೂಸ್ ಆಗಿ ರಜೆ ಇತ್ತಲ್ವ, ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು. 9:00ವರೆಗೆ ಬರಬೇಕಾಗಿದ್ದು ನಾನು. 11 ಗಂಟೆ ಆಯಿತು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ. ನಮ್ಮ ಮನೆಯವರು ಬಂದು ಆಲ್ರೆಡಿ ಕಾಯ್ತಾ ಇದ್ರು. ಹಾಗಾಗಿ ಅಲ್ಲಿಂದ ಕರ್ಕೊಂಡು ಬಂದರು. ಮನೆಗೆ ಬಂದು ಹಾಗೆ ಅಲ್ಲೇ ಊಟ ಕಟ್ಸ್ಕೊಂಡ್ಬಂದಿದ್ರು ಮನೆಗೆ. ಬಸ್ಸಲ್ಲಿ ಕೂಡ ನನ್ನ ಮಕ್ಕಳೇನೇ ರೋಸ್ತಿಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತಲ್ವ, ಅವ್ರಿಗೂ ಮಲ್ಕೊಂಡಿದ್ರು. ಹಾಗೆ ಊಟ ಕಟ್ಸ್ಕೊಂಡ್ಬಂದಿದ್ರು. ನನಗೆ ರೈಸ್ ಬಾತು, ಅವ್ರಿಗೆ ಇಡ್ಲಿ. ಊಟ ಮಾಡಿದ್ರು. ಊಟ ಮಾಡಿಬಿಟ್ಟು ಮಲ್ಕೊಳಕ್ಕೆ ಹೋದ್ರು ಅವರು. ಊಟ ಮುಗಿಸಿ ಮಲಗೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್, ಫೇಸ್ಬುಕ್ ಕೂಡ ಫಾಲೋ ಮಾಡಿ, ಹಾಗೆ ಅಲ್ಲೂ ಕೂಡ ಸಪೋರ್ಟ್ ಮಾಡಿ.